ಅಲ್ಲ, BJP ಹೇಳಬೇಕು, ಹಾಕ್ಬೋದಾ? ಹಾಕುವಂಥದ್ದಿದ್ರೆ ಇವ್ರಿಗೂ ಅವಕಾಶ ಮಾಡಿಕೊಡಿ. ಇಲ್ಲಿ ಮಾತ್ರ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಮುಸ್ಲಿಂ ಸಮುದಾಯದವರು ಇಡೀ ದೇಶಾದ್ಯಂತ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಂದೋಲನ ಶುರು ಮಾಡಬೇಕು. ಅದ್ರ ಜೊತೆ ನಾವಿದ್ದೀವಿ. ನಾವು ಸುಪ್ರೀಂ ಕೋರ್ಟಲ್ಲಿ ಕಾಂಗ್ರೆಸ್ ಪಕ್ಷದವರು ದಾವೆ ಹೂಡಿದ್ದೀವಿ. ಅದು ನೋಟಿಸ್ ಸರ್ವ್ ಆಗಿದೆ, ಇಮ್ಮಿಡಿಯೇಟಾಗಿ ಆರ್ಗ್ಯುಮೆಂಟಿಗೆ ಬರುತ್ತೆ. ಅವರ ಪರವಾಗಿ 100% ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ. ಈ ಬಿಲ್ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡುತ್ತೆ. BJPಯವರ ಹುನ್ನಾರ ಭಾಳ ಸ್ಪಷ್ಟವಾಗಿದೆ. ಮುಸ್ಲಿಂ ಸಮುದಾಯದವ್ರನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ನ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಇದಾದಮೇಲೆ ನೆಕ್ಸ್ಟು ಕ್ರಿಶ್ಚಿಯನ್ಸ್ ಪ್ರಾಪರ್ಟಿ ಕೈ ಹಾಕ್ತಾರೆ. ಕ್ರಿಶ್ಚಿಯನ್ಸ್ನವರು ಸುಮಾರು ಮಿಷನರೀಸು ಪ್ರಾಪರ್ಟಿಗಳು ಸಿಕ್ಕಾಪಟ್ಟೆ ಇದ್ದಾವೆ, ಅದಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದು ಭಾಳ ಸ್ಪಷ್ಟವಾಗಿದೆ BJPಯವರ ಹುನ್ನಾರ, ಒಡೆದು ಆಳುವ ನೀತಿ. ದೇ ವಾಂಟ್ ಟು ಜಸ್ಟ್ ಡಿವೈಡ್ ಆ್ಯಂಡ್ ರೂಲ್. ಹಿಂದೂಗಳನ್ನ ಸಂಪೂರ್ಣವಾಗಿ ಧ್ರುವೀಕರಣ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಮುಸ್ಲಿಂ ಸಮುದಾಯದವರು ಈ ದೇಶದವ್ರದೇ ಅಲ್ಲ ಅನ್ನುವಂಥದ್ದು ಬಿಂಬಿಸುವಂಥದ್ದಕ್ಕೂ ಒಂದು ವ್ಯವಸ್ಥೆ ಈ ಅಮೆಂಡ್ಮೆಂಟ್, ವಕ್ ಅಮೆಂಡ್ಮೆಂಟ್ ಬಿಲ್ನ ತಂದಿರುವಂಥದ್ದು. ಇದಕ್ಕೆ ಇವರಿಬ್ಬರು ಇನ್ನಿಬ್ಬರು ಸಪೋರ್ಟರ್ಸು, ಸೆಲ್ಫಿಶ್ ಪೀಪಲ್ ಇಬ್ಬರಿದಾರಲ್ಲ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್, ಇವರಿಬ್ಬರು ಸಪೋರ್ಟ್ ಮಾಡಿದ್ದಾರೆ. ಅವರಿಬ್ಬರಿಗೂ ಆಯಾ ಭಾಗದಲ್ಲಿ ಜನಗಳು ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅವ್ರು ಯಾಕೆಂದರೆ ಮೆಜಾರಿಟಿ ಇಲ್ಲ, 240 ಇರೋದು. ಇವ್ರನ್ನ ಇಟ್ಕೊಂಡು ಇವ್ರಿಗೇನೋ ಆಮಿಷ ಒಡ್ಬಿಟ್ಟು ಬಿಹಾರ್ಗೊಂದಷ್ಟು ಏನೋ ಕೊಡ್ತೀವಿ ಅಂತೇಳಿ, ಆಂಧ್ರಾಗೇನೋ ಒಂದಷ್ಟು ಏನೋ ಕೊಡ್ತೀವಿ ಅಂತೇಳಿ ಅವ್ರ ಕೈಲಿ ಓಟ್ ಹಾಕ್ಸ್ಕೊಂಡು 2 ಕಡೆನೂ ಬಿಲ್ ಪಾಸ್ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಾನು ನಮ್ಮ ಯೂತ್ ಅಧ್ಯಕ್ಷ ಅಬ್ರಾರ್ಗೆ ಹೇಳಿದ್ದೀನಿ, ದಯಮಾಡಿ ಒಂದು ಸಭೆ ಮಾಡಪ್ಪ, ಜನಗಳಿಗೆ ಇಲ್ಲೇನಿದೆ, ನಿಜ ಸಂಗತಿ ಏನಿದೆ ಅನ್ನುವಂಥ ತಿಳಿಸುವಂಥ ಕೆಲಸವನ್ನು ಮಾಡಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಆಗೋಗಿದೆ. ನೆಕ್ಸ್ಟ್ ಏನು ಮಾಡ್ಬೋದು? ದೇವರು ಯಾವುದಾದ್ರೂ ಒಂದು ದಾರಿ ಇರುತ್ತೆ. ಕಳೆದ 4 ವರ್ಷದಿಂದ ಸುಮಾರು ಬಿಲ್ಗಳನ್ನು ಪಾಸ್ ಮಾಡ್ದೇನೆ ಸೀಟ್ ಕೆಳಗಡೆ ಹಾಕಿ ಕೂತಿದ್ದ ಗವರ್ನರ್ಗೆ ಚಾಟಿ ಬೀಸಿ ಸುಪ್ರೀಂ ಕೋರ್ಟು ನೆನ್ನೆ ದಿವಸ ಅವೆಲ್ಲ ಬಿಲ್ಲವನ್ನು ಸುಪ್ರೀಂ ಕೋರ್ಟೇ ಪಾಸ್ ಮಾಡಿದೆ. ಅದೇ ಸಿಚುಯೇಷನ್ನು ಕರ್ನಾಟಕ ರಾಜ್ಯಪಾಲರಿಗೆ ಬರುತ್ತೆ. ಸಾಕಷ್ಟು ವಿಧೇಯಕಗಳನ್ನು ಅವರು ಕೆಳಗಡೆ ಹಾಕಿ ಕೂತವ್ರಲ್ಲ, ನಾನು ಮಾಡಲ್ಲ ಅಂತ ವಾಪಸ್ ಕಳಿಸ್ತಾವ್ರಲ್ಲ, ಅದರ ಬೇಸಿಸ್ ಮೇಲೆ, ಆರ್ಡರ್ ಬೇಸಿಸ್ ಮೇಲೆ ಸುಪ್ರೀಂ ಕೋರ್ಟಿಗೆ ನಾವು ಅಪ್ರೋಚ್ ಮಾಡಬೇಕು. ಎಲ್ಲ ಆದೇಶಗಳನ್ನು, ಆ ವಿಧೇಯಕಗಳನ್ನು ಪಾಸ್ ಮಾಡಿಸುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮೂಲಕನೇ ಮಾಡಬೇಕು. BJPಯ ಗವರ್ನರ್ಗಳಿಗೆ ಅದೇನೋ ತಗೊಂಡು ಹೊಡೆದ್ರಲ್ಲ, ಆ ಥರ ಹೊಡೆಯುವಂಥ ಕೆಲಸ ಸುಪ್ರೀಂ ಕೋರ್ಟ್ ಇವಾಗ ಮಾಡಿದೆ. ಮಾನ ಮರ್ಯಾದೆ ಏನಾದರೂ ಇದ್ದರೆ BJPಯವರಿಗೆ ಎಲ್ಲ ಗವರ್ನರ್ಗಳನ್ನು, RSS ಕಚೇರಿಯವ್ರನ್ನ ಗವರ್ನರ್ನ ಬಿಟ್ಟು ಬೇರೆಯವ್ರನ್ನ ಅಪಾಯಿಂಟ್ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ.